ನಮ್ಮ ಆಹಾರದ ಮೂಲ ಒಂದೇ ಒಂದು ಬೀಜ, ಅದ್ರಲ್ಲೇ ಎಲ್ಲ ಶುರುವಾಗೋದು. ಆದ್ರೆ ಪ್ರತಿಯೊಂದು ಬೀಜದಲ್ಲೂ ಒಳ್ಳೆ ಬೆಳೆ ಬೆಳೆಯೋ ಶಕ್ತಿ ಇರುತ್ತಾ? ಬನ್ನಿ ಇದ್ರ ಬಗ್ಗೆ ತಿಳಿಯೋಣ. ಕೃಷಿಗೆ ಬೀಜಗಳೇ ಅಡಿಪಾಯ. ಗಿಡದ ಎಲ್ಲಾ ಗುಣಗಳನ್ನು ಇವೆ ಮುಂದಿನ ಪೀಳಿಗೆಗೆ ಸಾಗಿಸುತ್ತವೆ. ಪ್ರತಿ ರೈತನಿಗೂ ಒಳ್ಳೆ ಬೀಜ ಸಿಗ್ಬೇಕು, ಆಗ್ಲೇ ಒಳ್ಳೆ ಇಳುವರಿ ಬರೋದು. ಭಾರತದಲ್ಲಿ ಬೀಜ ವಲಯದಲ್ಲಿ 2 ವಿಧಗಳಿವೆ. ಒಂದು ಅನೌಪಚಾರಿಕ, ಇನ್ನೊಂದು ಔಪಚಾರಿಕ. ಈ 2 ಸಿಸ್ಟಮ್ಗಳು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಒಂದು ಸ್ಥಳೀಯ, ಇನ್ನೊಂದು ರಾಷ್ಟ್ರಮಟ್ಟದ್ದು. ಅನೌಪಚಾರಿಕ ವಲಯದಲ್ಲಿ ರೈತರು ತಾವೇ ಬೀಜ ಬೆಳೆದು ತಮ್ಮಲ್ಲೇ ಹಂಚಿಕೊಳ್ತಾರೆ. ಇದು ಸಾಂಪ್ರದಾಯಿಕ ಪದ್ಧತಿ. ಇನ್ನು ಔಪಚಾರಿಕ ವಲಯದಲ್ಲಿ ಕಟ್ಟುನಿಟ್ಟಿನ ಗುಣಮಟ್ಟ, ಸರ್ಟಿಫಿಕೇಷನ್ ಎಲ್ಲ ಇರುತ್ತೆ. ಇದು ವೈಜ್ಞಾನಿಕ ವ್ಯವಸ್ಥೆ. ನೋಡಿ, ಇದೇ ಔಪಚಾರಿಕ ಬೀಜ ವ್ಯವಸ್ಥೆಯ ಕ್ರಮಬದ್ಧ ವಿಧಾನ. ಎಲ್ಲವೂ ಎಷ್ಟು ಅಚ್ಚುಕಟ್ಟು! ಹಾಗಾದ್ರೆ ಈ 2 ತರಹದ ಬೀಜಗಳಿಗೆ ನಿಜವಾದ ವ್ಯತ್ಯಾಸ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಇವೆರಡರ ಗುಣಮಟ್ಟ, ಶುದ್ಧತೆ ಹಾಗೂ ವೈಜ್ಞಾನಿಕ ಪರೀಕ್ಷೆಯಲ್ಲಿರೋ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ. ಈ ವ್ಯತ್ಯಾಸ ನೋಡಿ, ಒಂದರಲ್ಲಿ ಗ್ಯಾರಂಟಿ ಇಲ್ಲ, ಇನ್ನೊಂದರಲ್ಲಿ ಪಕ್ಕಾ ಭರವಸೆ. ಸರಿ, ಒಂದು ಬೀಜಕ್ಕೆ ಸರ್ಟಿಫೈಡ್ ಲೇಬಲ್ ಸಿಗೋದು ಹೇಗೆ? ಅದರ ಜರ್ನಿ ನೋಡೋಣ ಬನ್ನಿ. ಇದು ತುಂಬಾ ನಿಯಂತ್ರಿತ ಪ್ರಕ್ರಿಯೆ. ಹಲವು ಹಂತಗಳ ನಂತರವೇ ಒಳ್ಳೆ ಬೀಜ ರೈತರ ಕೈ ಸೇರುತ್ತೆ. ಮೊದಲಿಗೆ ಬರೋದೇ ಬ್ರೀಡರ್ ಬೀಜ. ಇದನ್ನು ವಿಜ್ಞಾನಿಗಳು ತಯಾರು ಮಾಡ್ತಾರೆ. ಇದೇ ಮೂಲ. ಮುಂದಿನ ಹಂತದಲ್ಲಿ ಬ್ರೀಡರ್ ಬೀಜದಿಂದ ಫೌಂಡೇಶನ್ ಬೀಜ ಉತ್ಪಾದಿಸಲಾಗುತ್ತೆ. ಇಲ್ಲಿ ಬೀಜದ ಸಂಖ್ಯೆ ಹೆಚ್ಚಾಗುತ್ತೆ. ಕೊನೆಗೆ ಫೌಂಡೇಶನ್ ಬೀಜದಿಂದ ಸರ್ಟಿಫೈಡ್ ಬೀಜ ತಯಾರಾಗುತ್ತೆ. ಇದೇ ರೈತರಿಗೆ ಸಿಗೋದು. ಈ ಇಡೀ ಪ್ರಕ್ರಿಯೆಯಿಂದಾಗಿ ಬೆಳೆಗಳು ಆರೋಗ್ಯಕರವಾಗಿ ಹೆಚ್ಚು ಇಳುವರಿ ಕೊಡ್ತವೆ. ಈ ವ್ಯವಸ್ಥೆ ಕೇವಲ ಬೀಜಗಳ ಬಗ್ಗೆ ಅಲ್ಲ, ಇದು ನಮ್ಮ ಕೃಷಿಯನ್ನೇ ಬಲಪಡಿಸುವ ಪ್ರಯತ್ನ. ಭಾರತದಾದ್ಯಂತ ಈ ಔಪಚಾರಿಕ ವ್ಯವಸ್ಥೆಗೆ ದೊಡ್ಡ ಮೂಲಸೌಕರ್ಯವೇ ಇದೆ. ಇದು ಗುಣಮಟ್ಟವನ್ನ ಕಾಪಾಡುತ್ತೆ. ಇದರಿಂದ ರೈತರಿಗೆ ಸರಿಯಾದ ಸಮಯಕ್ಕೆ ಒಳ್ಳೆ ಬೀಜ ಸಿಗುತ್ತೆ, ಅವರ ಜೀವನೋಪಾಯಕ್ಕೂ ಸಹಾಯ ಆಗುತ್ತೆ. 6 ಮತ್ತು RRA ನೆಟ್ವರ್ಕ್ನಂತಹ ಸಂಸ್ಥೆಗಳು ಈ ಬೀಜ ವ್ಯವಸ್ಥೆಯನ್ನು ಇನ್ನೂ ಸುಧಾರಿಸಲು ಕೆಲಸ ಮಾಡುತ್ತವೆ. ಒಂದು ಬೀಜಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೆ ಯೋಚಿಸಿ, ಪ್ರತಿಯೊಂದು ಬೀಜವೂ ಉತ್ತಮವಾದ್ರೆ ಏನಾಗಬಹುದು?